ಜೀರಾ ಪೌಡರ್, ಪೆಪ್ಪರ್ ಪೌಡರ್, ಒಂಚೂರು ಶುಗರ್. ನಮ್ಮ ಮನೆಯ 2 ಯೂಸ್ಲೆಸ್ ಇಡಿಯಟ್ಸ್ನ ನಿಮಗೆ ತೋರಿಸ್ತೀನಿ ಬನ್ನಿ. ಅಲ್ಟಿ. ಹಾಯ್ ಗಾಯ್ಸ್, ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮೆಲ್ಲರ ಪ್ರೀತಿಯ ದಾಕ್ಷು. ತುಸು ಜಂಬ ನಿನಗೆ ಇದ್ದರು ನನಗಿಷ್ಟ ನೀನು ಆದರೂ ಇವತ್ತಿನ ವ್ಲಾಗ್ ಏನಂದ್ರೆ ಎಪಿಸೋಡ್ 1 ಆಫ್ ಕುಕಿಂಗ್. ಸೊ ಇವತ್ತು ಸ್ಪೆಷಲ್ ಆಗಿ ನಾನು ಮಾಡ್ತಾ ಇಲ್ಲ, ನಮ್ಮ ಅಮ್ಮ ಮಾಡ್ತಿದ್ದಾರೆ ವೆಜ್ ಫ್ರೈಡ್ ರೈಸ್. ಸೊ ಶಿ ಈಸ್ ಅ ಶೆಫ್ ಆ್ಯಕ್ಚುಲಿ. ಸೊ ಅವ್ರು ಹೆಂಗೆ ಮಾಡ್ತಾರೆ ಅಂತ ನಿಮ್ಗೆಲ್ಲರೂ ತೋರಿಸ್ತೀನಿ. ಜಾಸ್ತಿ ಎಕ್ಸ್ಟೆಂಡ್ ಆಗಿ ಮಾಡೋದು ಬೇಡ ಅಂದ್ಕೊಂಡಿದ್ದೀನಿ. ಇವರೇ ನಮ್ಮ ಪ್ರೀತಿಯ ಮಮ್ಮಿ, ಮದರ್ ಇಂಡಿಯಾ. ಎಸ್, ಏನು ಮಾಡ್ತಿದ್ಯಾ ಅಮ್ಮ ಇವತ್ತು? ವೆಜ್ ಫ್ರೈಡ್ ರೈಸ್ ನಮ್ಮ ಮಕ್ಳಿಗೆ ತುಂಬ ಇಷ್ಟ ಅಲ್ವಾ, ಅದಕ್ಕೋಸ್ಕರ. ಹಾಂ, ಸೊ ಎಸ್, ವೆಜ್ ಫ್ರೈಡ್ ರೈಸ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಅಂದ್ಬಿಟ್ಟು ನಿಮ್ಗೆಲ್ರಿಗೂ ತೋರಿಸ್ತೀನಿ. ಅಮ್ಮ, ಫ್ರೈಡ್ ರೈಸ್ ಅಂದ್ಬಿಟ್ಟು ಏನೋ ಮಾಡ್ತಿದ್ಯಾ? ನಮ್ಮ ಮಕ್ಕಳಿಗೆ ಬಟರ್ ಫ್ರೂಟ್ಸ್ ಜ್ಯೂಸ್ ಬೇಕಂತೆ, ಅದಕ್ಕೆ ಅದು ಮಾಡ್ತಾ ಇದ್ದೀನಿ. ಈಚೆ ಹೋಗಿ ಕುಡಿದ್ರೆ 100 ರೂಪಾಯಿ ಹೇಳ್ತಾರೆ. ಅದೇ ಒಂದು ಹಣ್ಣು ತೊಗೊಂಡು ಮಾಡಿದ್ರೆ 3-4 ಜನ ಕುಡಿಬೋದು, ಅದಕ್ಕೋಸ್ಕರ. ಹಾಂ, ಎಷ್ಟು ಗೊತ್ತಾ, 70 ರೂಪೀಸ್ ಸುಮ್ಮನೆ. ವೆಜ್ ಫ್ರೈಡ್ ರೈಸ್ ಮಾಡೋಕ್ಕೆ ಗ್ರೀನ್ ಚಿಲ್ಲಿ, ದೆನ್ ಆನಿಯನ್, ಕ್ಯಾರೆಟ್, ರೆಡ್ ಕ್ಯಾಪ್ಸಿಕಮ್, ಯೆಲ್ಲೋ ಕ್ಯಾಪ್ಸಿಕಮ್, ಇಷ್ಟು ವೆಜ್ಜೀಸ್ ಬೇಕು. ನಮ್ಮಮ್ಮ ಆಲ್ರೆಡಿ ಎಣ್ಣೆನ ಕಾಯಕ್ಕಿಟ್ಟಿದ್ದಾರೆ. ಕಾಯ್ದಿರೋ ಎಣ್ಣೆಗೆ ಬೆಳ್ಳುಳ್ಳಿ ಹಾಕಬೇಕು. ಆ್ಯಕ್ಚುಲಿ ಈಗ ಏನು ವೆಜ್ ಫ್ರೈಡ್ ರೈಸ್ ಅಂತಾರೆ, ಇದು ಕನ್ನಡದಲ್ಲಿ ಅಚ್ಚು ಕನ್ನಡದಲ್ಲಿ ತರಕಾರಿ ಚಿತ್ರಾನ್ನ ಅಷ್ಟೇ. ಅಫಿಷಿಯಲ್ ಅನ್ಅಫಿಷಿಯಲ್. ಸಿ ಗೈಸ್, ನೋ ವೇಸ್ಟ್ ಯೂಟ್ಯೂಬರು ಗಣೇಶ ಹಬ್ಬದ ವ್ಲಾಗ್ ಇನ್ನೂ ಅಪ್ಲೋಡೇ ಮಾಡಿಲ್ಲ. ಇದು ಆ್ಯಕ್ಚುಲಿ ನಾನು 2 ಟೈಮ್ಗೆ ಅಂತ ಮಾಡ್ತಾ ಇರೋದು, ಕಾಲೇಜಿಗೆ ತೊಗೊಂಡೋಗೋಕ್ಕೆ ಮಕ್ಕಳಿಗೆ, ಮತ್ತು ಈಗ ಒಂದು ಸ್ವಲ್ಪ ಟೇಸ್ಟಿಗೆ ಅಂತ. ವೆಜಿಟೇಬಲ್ಸ್ ಕುಕ್ ಆಗೋದಕ್ಕೆ ಸಾಲ್ಟ್ ಹಾಕಬೇಕು, ಬೇಗ ಅದು ಬಾಯ್ಲ್ ಆಗುತ್ತೆ. ಮಸಾಲ ಮ್ಯಾಗಿ ನಾವು ಏನು ಚಿಲ್ಲಿ ಸಾಸು, ಸೋಯಾ ಸಾಸು ಅವೆಲ್ಲ ಆ್ಯಡ್ ಮಾಡಲ್ಲ ಅದಕ್ಕೆ. ನಾವು ಆ್ಯಕ್ಚುಲಿ ಏನೇ ಮಾಡಿದ್ರು, ಮ್ಯಾಗಿ ಆಗಲಿ, ಇಪ್ಪಿ ಆಗಲಿ, ಫ್ರೈಡ್ ರೈಸ್ ಆಗಲಿ, ನಾವು ಯಾವುದು ಸಾಸು ಯೂಸ್ ಮಾಡಲ್ಲ. ನಮ್ಮ ಅಮ್ಮಗೆ ಇಷ್ಟ ಅಂತ ಅಂದ್ಬಿಟ್ಟು ಯಾವಾಗಲೂ ಅವರ ಪ್ಲೇಟಲ್ಲಿ ಟೊಮ್ಯಾಟೊ ಸಾಸ್ ಹಾಕೊಳ್ತಾರೆ ಅಷ್ಟೇ. ಸಾಸ್ನೆಲ್ಲ ಜಾಸ್ತಿ ಯೂಸ್ ಮಾಡಬೇಡಿ ಗೈಸ್. ಹೇಳು. ಬೆಳಗ್ಗೆಗೆ ಇಬ್ರಿಗೂ ಕಾಲೇಜ್ಗೆ ಗೊಜ್ಜು ತೆಗೆದಿಟ್ಕೊಳ್ತಾ ಇದ್ದೀನಿ. ಇವರು ರೈಸ್ ಹಾಕೊಂಡು ಬಿಸಿ ಮಾಡ್ಕೊಂಡು ತೊಗೊಂಡು ಹೋಗ್ತಾರೆ. ಈಗ ನೈಟ್ ತಿನ್ನೋದಕ್ಕೆ ಸ್ವಲ್ಪ ಉಳಿಸ್ಕೊಳ್ತಾರೆ. ನಮ್ಮ ಅಕ್ಕ ಅಲ್ಲಿಂದಾನೆ ಕಿರ್ಚ್ಕೊಳ್ತಿದ್ದಾಳೆ ಗೈಸ್, ನಾನು ಕಾಲೇಜೆಲ್ಲ ಕೆಲ್ಸಕ್ಕೆ ಹೋಗ್ತಿದ್ದೀನಿ ಅಂತ. ನಮ್ಮ ಮನೆಯ 2 ಯೂಸ್ಲೆಸ್ ಇಡಿಯಟ್ಸ್ನ ನಿಮಗೆ ತೋರಿಸ್ತೀನಿ ಬನ್ನಿ. ಬೋತ್ ಆರ್ ಮೈ 2 ಇಡಿಯಟ್ಸ್. ಯೂಸ್ಲೆಸ್ ಆ್ಯಕ್ಚುಲಿ, ಯಾವಾಗಲೂ ಗೇಮ್ ಆಡ್ಕೊಂಡೇ ಇರ್ತಾರೆ. ಈಗ ಮಧ್ಯಾಹ್ನದ ರೈಸ್ ಇತ್ತು, ಇದಕ್ಕೆ ಆ್ಯಕ್ಚುಲಿ ತಣ್ಣಗಿರೋ ರೈಸ್ ಚೆನ್ನಾಗಾಗೋದು ಬಿಸಿ ರೈಸ್ಗೆ ಅಂತ ಅದನ್ನೇ ಹಾಕೊಳ್ತಾ ಇದ್ದೀನಿ. ಕೈಯಲ್ಲೇ ಕಲಿಸ್ಕೋಬೇಕು, ಏನು ಸ್ಪೂನೆಲ್ಲ ಕಲಿಸ್ತಾ ಇಲ್ಲ ಅಂತ ಏನು ತಪ್ಪು ತಿಳ್ಕೊಬೇಡಿ. ಕೈಯಿಂದನೇ ಕಲಿಸ್ಕೋಬೇಕು, ಸ್ಪೂನಲ್ಲೆಲ್ಲ ಆಗಲ್ಲ, ತುಂಬ ಗಡ್ಡೆ ಇರೋದಿಲ್ಲ. ಯಾವ ಇವೆಲ್ಲ ಆ ರೈಸ್ನು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಉರಿ ಸ್ವಲ್ಪ ಜಾಸ್ತಿ ಇಟ್ಕೋಬೇಕು. ಸೊ ನನ್ಗನ್ಸಿರೋ ಪ್ರಕಾರ ನಮ್ಮಮ್ಮ ಮಾಡೋದಕ್ಕಿಂತ ಸರ್ವ್ ಮಾಡಿ ಕೊಡ್ತಾರಲ್ಲ ಅದಕ್ಕೆ ನಾನು ಫಿದಾಗೋದು. ಸೊ ಇದೇ ನಮ್ಮ ಫ್ರೈಡ್ ರೈಸ್ನ ಫೈನಲ್ ಲುಕ್. ಪ್ರೆಸೆಂಟೇಷನ್ ಮಾಡಿ ಕೊಡ್ತಾರೆ. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಈಗ ಟೇಸ್ಟ್ ಮಾಡಿ ಹೆಂಗಿದೆ ಅಂತ ನಾನು ಹೇಳ್ತೀನಿ ಗೈಸ್. ಅಲ್ಟಿ, ಸೀರಿಯಸ್ಲಿ ಯಾವ ಹೋಟೆಲ್ಗೂ ಕೂಡ ಕಡಿಮೆ ಇಲ್ಲ. ಅಲ್ಟಿಮೇಟ್ ಆಗಿದೆ. ಮಮ್ಮಿ ಮಾ ಸೈಕ್ ಚೆನ್ನಾಗಿದೆ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ. ಸೊ ಎಸ್, ದಟ್ಸ್ ಇಟ್ ಫಾರ್ ಟುಡೇ ಗೈಸ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಇನ್ನು ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ವೋ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿದ್ದೇನೆ. ಇವತ್ತಿನ ಕೋಚ್ ಬಂದುಬಿಟ್ಟು ಒಂದು ಊಟ ಅನೇಕ ನೆನಪುಗಳು, ತಿನ್ನುವ ಭಾಗ್ಯವನ್ನು ಸದಾ ಆನಂದಿಸಿ. ಶುಭರಾತ್ರಿ. ಬಾಯ್ ಬಾಯ್, ಗುಡ್ ನೈಟ್.